ನಮಸ್ಕಾರ. ಬನ್ನಿ ಇನ್ನೊಂದು ಸೀರೆ, ಇನ್ನೊಂದು ಸಿಂಪಲ್ಲಾಗಿ ಬೇಬಿ ಕುಚ್ಚು ತುಂಬ ಚೆನ್ನಾಗಿ ಕಾಣುತ್ತೆ. ಫಾಸ್ಟ್ ಮೂವಿಂಗು ಕ್ರೋಶಾ ವರ್ಕ್ ಇದೆ ಇದು. ಸೊ ಅದಕ್ಕೆ ಬೇಕಾಗಿರುವಂತಹದ್ದು ಎಲ್ಲ ಮೆಟೀರಿಯಲ್ಸ್ಗಳನ್ನ ನಾನು ತೊಗೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ವಿಡಿಯೋ ಮಾಡೋದು ಸ್ವಲ್ಪ ಲೇಟ್ ಮಾಡಿದೆ, ಯಾಕಂದರೆ ಫಸ್ಟೇ ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ ಡಿಸೈನ್ ಹಾಕೋದು. ಸೊ ಮಾಮೂಲಿ ಸೀರೆಗೆ ಲಾಕ್ ಮಾಡಿಕೊಂಡು 2 ಚೈನ್ ಸ್ಟಿಚ್ನ ಹಾಕ್ಕೋತೀನಿ. ಚೈನ್ ಸ್ಟಿಚ್ ಹಾಕ್ಕೊಂಡಿದ್ದು ಆದಮೇಲೆ ಡಬಲ್ ಕ್ರೋಶಾ ಹಾಕ್ಕೊತೀನಿ. ಸೊ ಬನ್ನಿ ತೋರಿಸ್ತೀನಿ. ಸ್ಟಾರ್ಟಿಂಗು ಇವಾಗ ನಾನು ಏನು ಹಾಕ್ತಿದ್ದೀನಲ್ಲ ಇದನ್ನು ನೀವು ಚೈನ್ ಸ್ಟಿಚ್ ಅಂತ ಅಂದ್ಕೊಳ್ಳಿ. ಫಸ್ಟ್ ನಾನು ಚೈನ್ ಸ್ಟಿಚ್ನ ಹಾಕ್ಕೋತೀನಿ. ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದು ಆದಮೇಲೆ ನಾನು ಪಕ್ಕದಲ್ಲಿ ಡಬಲ್ ಕ್ರೋಶಾ ಹಾಕ್ಕೋತೀನಿ. ಇದು ಫಸ್ಟ್ ಸ್ಟಾರ್ಟಿಂಗ್ ಮಾತ್ರ ಚೈನ್ ಸ್ಟಿಚ್ ಹಾಕಿ ಅದಾದಮೇಲೆ ಡಬಲ್ ಕ್ರೋಶಾ ಹಾಕ್ಕೋಬೇಕು. ಅದಾದಮೇಲೆ ಫುಲ್ಲು ಡಬಲ್ ಕ್ರೋಶಾನ ಹಾಕ್ಕೋಬೇಕು. ಈಗ ನಾನು ಡಬಲ್ ಕ್ರೋಶಾ ಹಾಕ್ಕೋತಿದ್ದೀನಿ. ಅಂದರೆ ಫಸ್ಟ್ ಒಂತಿಗೆ ಮಾತ್ರ ನಾವು ಚೈನ್ ಸ್ಟಿಚ್ನ ಹಾಕ್ಕೊಂಡು ಆಮೇಲಿಂದ ಡಬಲ್ ಕ್ರೋಶಾನ ಹಾಕ್ಕೋಬೇಕು. ಅದಾದಮೇಲೆ ಎಲ್ಲದಕ್ಕೂ ಡಬಲ್ ಕ್ರೋಶಾಗಳನ್ನ ಹಾಕೋತಾ ಬರಬೇಕು. 2 ಡಬಲ್ ಕ್ರೋಶಾಗಳನ್ನ ಹಾಕ್ಕೊಂಡಿದ್ದು ಆದಮೇಲೆ 2 ಚೈನ್ ಸ್ಟಿಚ್. ಸೊ 2 ಡಬಲ್ ಕ್ರೋಶಾ ಹಾಕ್ಕೊಂಡೆ, ಅದಾದಮೇಲೆ 2 ಚೈನ್ ಸ್ಟಿಚ್ನ ಹಾಕ್ಕೊಂಡೆ. ಸೊ ಈಗ ಮತ್ತೆ ನಾನು ಡಬಲ್ ಕ್ರೋಶಾನ ಹಾಕ್ಕೋತಿದ್ದೀನಿ. ಡಬಲ್ ಕ್ರೋಶಾ ಹೇಗೆ ಹಾಕೋದು ಮತ್ತು ಬೇಸಿಕ್ ಸ್ಟಿಚಸ್ಗಳದ್ದು ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲ ಇನ್ನೂ ಒಂದು ಸತಿ ತೋರಿಸಿ ಅಂತ ಹೇಳಿದ್ರೆ ಅದು ಕೂಡ ಕಮೆಂಟ್ ಮಾಡಿರಿ. ನಾನು ಬರೋ ವಿಡಿಯೋಗಳಲ್ಲಿ ನಾನು ಬೇಸಿಕ್ ಸ್ಟಿಚಸ್ದು ಕೂಡ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಸರಿನಾ? ಸೊ ಈಗ ನಾನು ಡಬಲ್ ಕ್ರೋಶಾನ ಹಾಕ್ಕೋತಾ ಇದ್ದೀನಿ. ಡಬಲ್ ಕ್ರೋಶಾ 2 ಹಾಕಿದ್ದು ಆದಮೇಲೆ ಚೈನ್ ಸ್ಟಿಚ್ನ ಹಾಕ್ಕೋಬೇಕು. ಸೊ ಈಗ ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಈ ಒಂದು ಹೋಲಲ್ಲಿ ಹಾಕೋತಾ ಹೋಗಬೇಕು. ಸೊ ಹೀಗೆ 2 ಚೈನ್ ಸ್ಟಿಚ್ನ ಹಾಕ್ಕೊಂಡು ಅದಾದಮೇಲೆ ಡೈರೆಕ್ಟಾಗಿ ನಾವು ಡಬಲ್ ಕ್ರೋಶಾನ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ನಾವು ಸೀರೆಗೆ ಡಬಲ್ ಕ್ರೋಶಾನ ಮಾಡ್ಕೋಬೇಕು. ಡಬಲ್ ಕ್ರೋಶಾ ಹಾಕಿದ್ದಾದ್ಮೇಲೆ ಮತ್ತೆ ಇನ್ನೂ ಒಂದು ಸತಿ ನೀಡಲ್ ಮೇಲೆ ದಾರ ತೊಗೊಂಡು ಸೀರೆ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಅದಾದಮೇಲಿಂದ ನಾವು ಡಬಲ್ ಕ್ರೋಶಾನ ಹಾಕ್ಕೋಬೇಕು. ಸೊ ಸೇಮ್ ಇದೇ ಪ್ರೋಸೆಸ್ಸು ನೋಡಿ. ಸ್ಟಾರ್ಟಿಂಗ್ ಮಾತ್ರ 2 ಚೈನ್ ಸ್ಟಿಚ್ ಹಾಕಿ ಡಬಲ್ ಕ್ರೋಶಾ ಮಾಡಿದ್ದೀನಿ. ಅದಾದಮೇಲೆ ಸೇಮ್ ಪ್ರೋಸೆಸ್ ಇರುತ್ತೆ. 2 ಡಬಲ್ ಕ್ರೋಶಾ 2 ಚೈನು, 2 ಡಬಲ್ ಕ್ರೋಶಾ ಮತ್ತು 2 ಚೈನು. ಇಲ್ಲಿ ನಾನು 2 ಚೈನ್ ಸ್ಟಿಚ್ ಏನು ಹಾಕಿದ್ನಲ್ಲ ಅಲ್ಲಿಗೆ ನಾನು ಲಾಕ್ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ಮತ್ತೆ ನಾನು 2 ಡಬಲ್ ಕ್ರೋಶಾನ ಹಾಕ್ಕೊಂಡು ಅಲ್ಲಿಂದ ಡೈರೆಕ್ಟಾಗಿ ಇಲ್ಲಿ ನಾನು 2 ಚೈನ್ ಸ್ಟಿಚ್ ಏನು ಹಾಕ್ಕೊಂಡಿದ್ನಲ್ಲ ಗ್ಯಾಪು ಅಲ್ಲಿಗೆ ನಾನು ಡಬಲ್ ಕ್ರೋಶಾನ ಹಾಕ್ಕೋತಾ ಇದ್ದೀನಿ. ಸೊ ಹೀಗೆ ಡಬಲ್ ಕ್ರೋಶಾನ ಹಾಕ್ಕೊಂಡಿದ್ದು ಆದಮೇಲೆ ಇಲ್ಲಿ ನೋಡಿ ನಾನು 1 ಮತ್ತು 2 ಚೈನ್ ಸ್ಟಿಚ್ನ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ನಾನು ಮತ್ತೆ ಇಲ್ಲಿ ಡಬಲ್ ಕ್ರೋಶಾನ ಹಾಕ್ಕೋತಿದ್ದೀನಿ. ಈ ಡಿಸೈನ್ಗೆ ನಾನು ಎಲ್ಲ ಕಡೆನೂ ಡಬಲ್ ಕ್ರೋಶಾ ಮತ್ತು ಚೈನ್ ಸ್ಟಿಚ್ಚು ಈ 2 ಸ್ಟಿಚಸ್ನ ನಾನು ಹಾಕಿರೋದು. ಸಿಂಪಲಾಗಿ ಫಾಸ್ಟ್ ಮೂವ್ ಆಗುತ್ತೆ. ಸೊ ನೀವು ಯಾವುದೇ ಸೀರೆಗೆ ಕೂಡ ಹಾಕೋಬೋದು. ಗ್ರ್ಯಾಂಡ್ ಲುಕ್ ಬೇಡಪ್ಪ ಸಿಂಪಲ್ಲಾಗಿರಲಿ ಅಂತಂದರೆ ಈ ಒಂದು ಡಿಸೈನ್ನ ನೀವು ಹಾಕ್ಸ್ಕೋಬೋದು. ಫಸ್ಟು 2 ಚೈನ್ ಸ್ಟಿಚ್ನ ಹಾಕ್ಕೊಂಡು ಅದಾದಮೇಲಿಂದ ನಾವು ಮತ್ತೆ ಡಬಲ್ ಕ್ರೋಶಾನ ಹಾಕ್ಕೋಬೇಕು. ಇಲ್ಲಿ ನಾನು 2 ಚೈನ್ ಸ್ಟಿಚ್ಚಿಂದ ಏನು ಗ್ಯಾಪ್ ಬಿಟ್ಟಿದ್ದೀನಲ್ಲ ಅಲ್ಲಿಗೆ ನಾವು ಡಬಲ್ ಕ್ರೋಶಾನ ಹಾಕ್ಕೋತಾ ಹೋಗಬೇಕು. ಸೊ ಈಗ ನಾನು ಡಬಲ್ ಕ್ರೋಶಾ ಹಾಕ್ಕೊಂಡಿದ್ದಾದಮೇಲೆ ಪಕ್ಕದಕ್ಕೆ ಮತ್ತೆ ಒಂದು ಸತಿ ಡಬಲ್ ಕ್ರೋಶಾ ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ 2 ಚೈನ್ ಸ್ಟಿಚ್ನ ಹಾಕ್ಕೋಬೇಕು. 1 ಮತ್ತು 2 ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ತೊಗೊಂಡು ಅದೇ ಗ್ಯಾಪ್ ಒಳಗಡೆ ಇನ್ನೊಂದು ಡಬಲ್ ಕ್ರೋಶಾನ ಹಾಕ್ಕೋಬೇಕು. ಇನ್ನೊಂದು ಡಬಲ್ ಕ್ರೋಶಾನ ಹಾಕ್ಕೊಂಡು ಮತ್ತೆ ಪಕ್ಕದಲ್ಲಿ ಮತ್ತೆ ಡಬಲ್ ಕ್ರೋಶಾ ಹಾಕ್ಕೋಬೇಕು. ಚೈನ್ ಸ್ಟಿಚ್ ಹಾಕಬೇಡಿ ಇಲ್ಲಿ. ಸೊ ಡಬಲ್ ಕ್ರೋಶಾ ಡೈರೆಕ್ಟಾಗಿ ನಾವು ಹಾಕೋತಾ ಹೋಗಬೇಕು. ಇಲ್ಲಿ ನಾ ಹೇಗೆ ಕಾಣಿಸ್ತಿದೆಯೋ ಸೇಮ್ ಆ್ಯಸ್ ಇಟ್ ಈಸ್ ನೀವು ಹೀಗೆ ಹಾಕೋತಾ ಹೋಗಿ. ಆ್ಯಂಡ್ ಇನ್ನೂ ಒಂದು ಸಾರಿ ಫಾರ್ ದ್ಯಾಟ್, ನಾನು 3rd ಸ್ಟೆಪ್ಪಿಂದು ನನ್ನ ಹತ್ರ ಫುಟೇಜಸ್ಗಳು ಡಿಲೀಟ್ ಆಗಿದೆ. ಸೊ ಈ ರೀತಿ ಹಾಕಿರೋದು ಐ ಆಮ್ ರಿಯಲಿ ಸಾರಿ. ಇದ್ರದ್ದು ಫುಟೇಜ್ ಇಲ್ಲ. ಸೊ ಕ್ಲಿಪ್ಸ್ಗಳು ಫೈನಲಾಗಿ ಹಾಕಿರೋದಿದೆ. ಸೊ ಇದಕ್ಕೆ ನಾನು ಕುಚ್ಚನ್ನ ಕಟ್ಕೋತಾ ಹೋಗ್ತೀನಿ. ಸಾರಿ ಫಾರ್ ದ ಮೇನ್ ಇದು ಬೇಕಾಗಿತ್ತು ಆ್ಯಕ್ಚುಲಿ. ಓಕೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟು ಮತ್ತೆ ನಾವು ಎಲ್ಲಿ ಡಬಲ್ ಕ್ರೋಶಾ ಹಾಕಿದ್ವಲ್ಲ ಅಲ್ಲಿಗೆ ನಾವು ಲಾಕ್ ಮಾಡಿಕೊಂಡು ಅದಾದಮೇಲೆ ನಾವು ಡೈರೆಕ್ಟಾಗಿ ಬೇಬಿ ಕುಚ್ಚನ್ನ ಕಟ್ಟೋಕ್ಕೆ
ನಾವು ಚೈನ್ ಸ್ಟಿಚ್ನ ಹಾಕ್ಕೋಬೇಕು. ಟೋಟಲಾಗಿ ಒಂದು 4 ಚೈನ್ ಸ್ಟಿಚ್ನ ಹಾಕ್ಕೊಂಡಿದ್ದು ಆದಮೇಲೆ ಇಲ್ಲಿ ನಾವು ಏನು ಗ್ಯಾಪ್ ಕೊಟ್ಟಿರ್ತೀವಲ್ಲ ಅಲ್ಲಿಗೆ ನಾವು ಲಾಕ್ ಮಾಡಿಕೊಂಡು ಅದಾದಮೇಲೆ ಟೋಟಲ್ 5 ಬೀಡ್ಸ್ನ ನಾನು ಇಲ್ಲಿ ಹೇಗೆ ಲಾಕ್ ಮಾಡಿದ್ದೀನಲ್ಲ ಸೇಮ್ ನೀವು ಹಾಗೆ ಲಾಕ್ ಮಾಡ್ಕೋತಾ ಹೋಗಿ. ಸೊ ಲಾಕ್ ಮಾಡ್ಕೋತಾ ಹೋದ್ಮೇಲೆ 5 ಒಂದು ಬೀಡ್ ಹಾಕಿ ಮತ್ತು ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತು ಇನ್ನೊಂದು ಬೀಡು ಸೇಮ್ ಅದೇ ರೀತಿ ನಾವು ಸಿಂಗಲ್ ಕ್ರೋಶನ ಮಾಡಿಕೊಂಡು ಲಾಕ್ ಮಾಡಿದ ಆದಮೇಲೆ ಮತ್ತೆ ನಾವು 4 ಚೈನ್ ಸ್ಟಿಚ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡಿದ್ಮೇಲೆ ಮತ್ತೆ 5 ಬೀಡ್ಸ್ನ ಹಾಕ್ಕೋಬೇಕು. ಇಲ್ಲಿ ನಾನು 3mm ಬೀಡ್ಸ್ನ ತೊಗೊಂಡಿದ್ದೀನಿ. ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಗೆ ಅಷ್ಟು ಕ್ಲೀನಾಗಿ ಅರ್ಥ ಆಗಲ್ಲ ಅಂತ ಗೊತ್ತು, ಬಟ್ ಐ ಆಮ್ ರಿಯಲಿ ಸಾರಿ. ಈ ಫುಟೇಜ್ ನನ್ನ ಹತ್ರ ಡಿಲೀಟ್ ಆಗಿದೆ. ಅದು ಹೇಗೆ ಡಿಲೀಟ್ ಆಗಿದೆಯೋ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಸೊ ಇದು ಫೈನಲ್ ಆಗಿ ಕಾಣುವಂಥದ್ದು. ಕುಚ್ಚಿಗೆ ನಾನು ರಿಂಗ್ನ ಹಾಕಿ ಲಾಕ್ ಅಂದರೆ ಕುಚ್ಚನ್ನ ಕಟ್ಟಿ ಈಗ ನಾನು ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನಾವು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಎಷ್ಟು ಸಿಂಪಲ್ಲಾಗಿ ಕಾಣಿಸ್ತಿದೆ ಅಲ್ವಾ? ಸೊ ಇಷ್ಟು ಸಿಂಪಲ್ಲಾಗಿ ಮತ್ತು ಬ್ಯೂಟಿಫುಲ್ಲಾಗಿ ಹಾಕ್ಸ್ಕೋಬೇಕು ಅಂತಂದರೆ ಈ ಒಂದು ಡಿಸೈನ ನೀವು ಟ್ರೈ ಮಾಡ್ಬೋದು. ಈ ಡಿಸೈನು ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತಂದು ಕಮೆಂಟಲ್ಲಿ ತಿಳಿಸಿ. ಮತ್ತು ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ಡಿಸೈನ್ಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.